ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ಸಲ್ಲಿ ನಾವು ಯಾವ ಊರು ಫುಡ್ ಟೂರ್ ಮಾಡೋಕ್ಕೆ ಬಂದಿದ್ದೀವಿ ನೋಡಿದ್ರೆ ಹೈದರಾಬಾದು. ಸೊ ಹೈದರಾಬಾದಲ್ಲಿ ಒಳ್ಳೆ ಫುಡ್ ಜಾಗಗಳನ್ನ ಕವರ್ ಮಾಡೋಣ ಅಂತ ಒಂದು 3 ದಿನ ಬಂದಿದ್ವಿ. ಸೊ ಡೇ 1 ಇವಾಗ ಶುರು ಮಾಡ್ತಾ ಇದ್ವಿ. ಯಾವ ಜಾಗದಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಒಂದು ಫೇಮಸ್ ಜಾಗಕ್ಕೆ ಬಂದಿದ್ವಿ. ಈ ಜಾಗದ ಹೆಸರು ನೋಡಿದ್ರೆ ಚಟ್ನೀಸ್ ಅಂತ. ಇಲ್ಲಿ ವಿಧವಾದ ಚಟ್ನೀಸ್ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಒಂದು ದೋಸೆ ಸಿಕ್ಕಾಪಟ್ಟೆ ಸ್ಪೆಷಲ್ ಇದೆ. ಕಿಡ್ಸಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಯಾವ ದೋಸೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೈದರಾಬಾದ್ ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ರೆಸ್ಟೋರೆಂಟ್ ಚೈನು. ಇವರು ಆಲ್ಮೋಸ್ಟ್ ಒಂದು 7 ಬ್ರಾಂಚಸ್ ಇಟ್ಟಿದ್ದಾರೆ ಹೈದರಾಬಾದ್ ಅಲ್ಲಿ. ನಾವು ವಿಸಿಟ್ ಮಾಡಿದ್ದು ಬಂಜಾರಾ ಹಿಲ್ಸ್ ಬ್ರಾಂಚ್. ಇಲ್ಲಿನ ಸ್ಪೆಷಾಲಿಟಿನೇ ಇವ್ರು ಸರ್ವ್ ಮಾಡುವಂಥ ಚಟ್ನಿಗಳು. ಜನ ಇಲ್ಲಿಗೆ ಮತ್ತೆ ವಾಪಸ್ ವಿಸಿಟ್ ಮಾಡೋದೇ ಇವರ ಚಟ್ನಿಗೋಸ್ಕರನೇ. ನೀವು ಟೇಬಲಲ್ಲಿ ಹೋಗಿ ಕೂತ್ಕೊಂಡ್ರೆ ಸಾಕು, ಮೊದಲಿಗೆ ಬಂದು ಚಟ್ನಿ ಇರ್ತಾರೆ, ಆಮೇಲೆ ಆರ್ಡರ್ ಕೇಳೋದು. ಸೊ ಇವಾಗ ಏನು ಆರ್ಡರ್ ಮಾಡಿದ್ದೀವಿ ನೋಡಿದ್ರೆ 70 mm ದೋಸೆ ಮತ್ತು ಗುಂಟೂರು ಇಡ್ಲಿ ಅಂತ ಹೋಗ್ತೀವಿ. 70 mm ದೋಸೆ ಅಂದರೆ ಫುಲ್ ದೊಡ್ಡ ಸೈಜಲ್ಲಿ ಬರುತ್ತೆ, ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇವರು ಚಟ್ನೀಸ್ ಅಂತ ಹೆಸರಿಟ್ಟಿದ್ದಕ್ಕೆ ಆಲ್ಮೋಸ್ಟ್ ಇಲ್ಲಿ 1 2 3 4 6 ವಿಧಾನವಾದ ಚಟ್ನಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಆಗಿರುತ್ತೆ ಚಟ್ನೀಸು. ಸೊ ದೋಸೆಗೆ ಅದನ್ನು ಹಂಚ್ಕೊಂಡು ತಿನ್ಬೋದು. ಸೊ ಬನ್ನಿ ಟ್ರೈ ಮಾಡೋಣ. ಮೊದಲಿಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಗುಂಟೂರು ಇಡ್ಲಿ ಟೇಬಲ್ಗೆ ಬಂತು. ಏನ್ ಮಾಡಿದ್ದಾರೆ ನೋಡ್ರಿ, 2 ಇಡ್ಲಿಗೆ ಮೇಲ್ಗಡೆ ಪುಡಿ ಹಾಕಿ ತುಪ್ಪ ಹಾಕೊಡ್ತಾರೆ. ನಾವೇನ್ ಮಾಡಿದ್ವಿ ನೋಡಿದ್ರೆ, ಟೇಬಲ್ ಅಲ್ಲಿ ಇರ್ತಕ್ಕಂಥ 6 ರೀತಿಯಾದ ಚಟ್ನಿನೂ ಎಲೆಗೆ ಸರ್ವ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ 70 mm ದೋಸೆ ಬಂದೇ ಬಿಡ್ತು ಗುರು. ಓಕೆ, ನಾವು ಆರ್ಡರ್ ಮಾಡಿರೋದು ಬಂದಿದೆ. ಏನು ಆರ್ಡರ್ ಮಾಡಿದ್ವಿ ನೋಡಿದ್ರೆ 70 mm ದೋಸೆ ಅಂತ ಆರ್ಡರ್ ಮಾಡಿದ್ವಿ. ಒಂದು ಫುಲ್ ಟೇಬಲ್ಗಿಂತ ದೊಡ್ಡದಾಗಿದೆ ಸೈಜ್ ಇದು. ನೋಡೋಕ್ಕಂತೂ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಮತ್ತು ಒಂದು ಗುಂಟೂರು ಇಡ್ಲಿ ಅಂತ ತೊಗೊಂಡಿದ್ವಿ. ಇಡ್ಲಿ ಮೇಲ್ಗಡೆ ಪುಡಿ ಹಾಕಿ ತುಪ್ಪ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ನಮಗೆ 6 ವಿಧಾನವಾದ ಚಟ್ನಿನ ಸರ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ಭರ್ಜರಿ ಬ್ರೇಕ್ಫಾಸ್ಟು ಮಾಡೋಣ ಬನ್ನಿ. ಮೊದಲಿಗೆ ನೋಡೋಕ್ಕೆ ದೋಸೆ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು ಅಂತ ಅದನ್ನೇ ಟ್ರೈ ಮಾಡಿದ್ವಿ. ದೋಸೆ ಟೆಕ್ಸ್ಚರ್ ಅಂತೂ ಸಿಕ್ಕಾಪಟ್ಟೆ ಕ್ರಿಸ್ಪಿ ಆಗಿತ್ತು. ಆ್ಯಂಡ್ ಆಲೂಗಡ್ಡೆ ಪಲ್ಯ ಸೆಮಿ ಲಿಕ್ವಿಡ್ ಟೆಕ್ಸ್ಚರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತೀನಿ. ಆ್ಯಂಡ್ 70 mm ಅಂತ ಇದಕ್ಕೆ ಏನು ಹೆಸರು ಬಂದಿದೆ ಅಂತ ನೋಡಿದ್ರೆ, ಥಿಯೇಟರ್ ಸ್ಕ್ರೀನು ನಮಗೆ 70 mm ಇರುತ್ತೆ. ಸೊ ಅದೇ ಹೆಸರನ್ನ ಈ ದೋಸೆಗೆ ಇಟ್ಟಿದ್ದಾರೆ. ಅದೇ ಥರ ದೊಡ್ಡ ಸೈಜಲ್ಲಿ ಇರುತ್ತೆ ಅಂತ 70 mm ದೋಸೆ ಅಂತ ಇದ್ರ ಹೆಸರು. ಚಟ್ನಿಗಳ ಜೊತೆ ಹಂಚ್ಕೊಂಡು ತಿಂತಾ ಇದ್ರೆ ಅಂತ ಆ ದೋಸೆನ ಒಬ್ಬರೇ ಆರಾಮಾಗಿ ಮುಗಿಸ್ಬೋದು, ಅಷ್ಟು ಚೆನ್ನಾಗಿತ್ತು ಒಂದಕ್ಕಿಂತ ಒಂದು. ಇನ್ನು ಗುಂಟೂರು ಇಡ್ಲಿ ವಿಚಾರಕ್ಕೆ ಬಂದ್ರೆ ಅಂತೂ ನೋಡೋದಿಕ್ಕಂತೂ ಇಡ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ, ಮೇಲ್ಗಡೆ ಹಾಕಿರ್ತಕ್ಕಂಥ ಪುಡಿಯಿಂದ ಸ್ವಲ್ಪ ಖಾರ ಬರುತ್ತೆ. ಅದರ ನಂತರ ಇವರ ಚಟ್ನಿ ಜೊತೆ ಹಂಚ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಸಟಲ್ ಆಗಿ ಆ ಚಟ್ನಿನ ಫ್ಲೇವರ್ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ತುಂಬಾನೇ ಚೆನ್ನಾಗಿತ್ತು ತಿನ್ನೋದಿಕ್ಕೆ. ಚಟ್ನೀಸ್ ಅಲ್ಲಿ ಸೂಪರ್ ಆಗಿರುವಂತ 70 mm ದೋಸೆ ತಿಂದ್ವಿ, ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇಡ್ಲಿ ಕೂಡ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು. ಬಟ್ ಏನಂದ್ರೆ ಸಿಕ್ಕಾಪಟ್ಟೆ ಪ್ರೈಸಿ ಆಗಿದೆ. ಸೊ ಪ್ರೈಸ್ ಮೆನು ಎಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ನಮ್ಗೆ ಆಲ್ರೆಡಿ ನಾವು ಅದು ಬಿಟ್ಟು ಕೆಲವು ಡಿಶಸ್ ಎಲ್ಲ ತಿಂದ್ವಿ. ಆಲ್ಮೋಸ್ಟ್ 1000 ರೂಪಾಯಿ ಮೇಲೆ ಆಯ್ತು ಬಿಲ್ಲು. ಸೊ ನಿಮಗೆ ಅದು ಓಕೆ ಅಂದ್ರೆ ಬಂದು ಕನ್ಸಿಡರ್ ಮಾಡ್ಬೋದು ಈ ಜಾಗನ. ಈಗ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ ಹೋಗ್ತಾ ಇದೀವಿ. ಯಾವ್ದು ಏನೋ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಪಂಚಕಟ್ಟು ದೋಸಾ 1982 ಶುರು ಮಾಡಿರ್ತಕ್ಕಂಥ ಈ ಈಟ್ರಿ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಬಡೆ ಫೇಮಸ್ ಇದೆ. ಆ್ಯಂಡ್ ಇಲ್ಲಿ ಸಿಗುವಂಥ ಎರ್ರಕಾರಂ ದೋಸಾಗೆ ಸಿಕ್ಕಾಬಡೆ ಜನ ಬಂದು ತಿಂತಾರೆ. ಸೊ ನಾವು ಅದನ್ನೇ 1 ಪ್ಲೇಟ್ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಇವರ ಸ್ಪೆಷಾಲಿಟಿ ಆದಂಥ ವೆನ್ ಪೊಂಗಲ್ನ ಆರ್ಡರ್ ಮಾಡಿದ್ವಿ. ಮೇಲ್ಗಡೆ ತುಪ್ಪ ಎಲ್ಲ ಹಾಕ್ಕೊಡ್ತಾರೆ. ಈ ಪೊಂಗಲು ಮತ್ತೆ ಒಂದು ಗೀ ಕಾರಂ ದೋಸೆ ಅಂತ ತೊಗೊಂಡಿದ್ವಿ. ನೋಡಕ್ಕಂತೂ 2 ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸಿಕ್ಕಾಬಡೆ ಕ್ವಾಂಟಿಟಿ ಕೂಡ ಇದೆ. ಬನ್ನಿ ಟ್ರೈ ಮಾಡಿ ನೋಡೋಣ. ಹೈದರಾಬಾದಲ್ಲಿ ಇವ್ರದ್ದು ಟೋಟಲ್ 4 ಬ್ರಾಂಚಸ್ ಇದೆ. ನಾವು ವಿಸಿಟ್ ಮಾಡಿದ್ದು ಜೂಬ್ಲಿ ಹಿಲ್ಸ್ ಬ್ರಾಂಚು. ಇನ್ನು ಗೀ ಪೊಂಗಲ್ ಟೇಸ್ಟ್ ವಿಚಾರಕ್ಕೆ ಬಂದರೆ ಅಂತೂ ತುಂಬಾನೇ ಮೈಲ್ಡ್ ಆಗಿ ಅನಿಸ್ತು. ಜಾಸ್ತಿ ಏನೋ ನಮಗೆ ಫ್ಲೇವರ್ಸ್ ಸಿಕ್ಕಿಲ್ಲ ಬಾಯಲ್ಲಿ. ಇಟ್ ವಾಸ್ ವೆರಿ ಆವರೇಜ್ ಅಂತಾನೆ ಹೇಳ್ತೀನಿ. ಪೊಂಗಲ್ ನೋಡಿದ್ರೆ ತುಂಬಾನೇ ಮೈಲ್ಡ್ ಆಗಿತ್ತು. ಈಗ ಗೀ ಕಾರಂ ದೋಸೆ ತೊಗೊಂಡಿದ್ವಿ. ಇದಾದ್ರೂ ಸ್ವಲ್ಪ ಖಾರವಾಗಿರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬನ್ನಿ ನೋಡೋಣ. ಒಳಗೆ ನೋಡಿದ್ರೆ ಫುಲ್ಲು ಖಾರ ಚಟ್ನಿ ಎಲ್ಲ ಹಾಕಿ ಪುಡಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಫುಲ್ ಕ್ರಿಸ್ಪಿ ಟೆಕ್ಸ್ಚರ್ ಇದೆ. ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ದೋಸೆ ಟೆಕ್ಸ್ಚರ್ ಏನೋ ಕ್ರಿಸ್ಪಿ ಇತ್ತು, ಬಟ್ ಒಳಗಡೆ ಹಾಕಿರ್ತಕ್ಕಂಥ ಎರ್ರ ಕಾರಂ ಅಂತ ಹೇಳಿದ್ರಲ್ಲ, ಆ ಚಟ್ನಿ ಏನೋ ಖಾರನೇ ಇರಲಿಲ್ಲ. ಬಟ್ ನಮ್ಮ ಜೊತೆ ಕೊಟ್ಟಿರ್ತಕ್ಕಂಥ ರೆಡ್ ಚಟ್ನಿಯಿಂದ ಸ್ವಲ್ಪ ಆದ್ರೂ ಖಾರ ಬರ್ತಿತ್ತು. ಬಟ್ ಸ್ಟ್ರಿಕ್ಟ್ಲಿ ಆವರೇಜ್ ಅಂತಾನೆ ಹೇಳ್ತೀನಿ. ಇಲ್ಲಿನ ಬ್ರೇಕ್ಫಾಸ್ಟ್ ಅಂತೂ ಸಿಕ್ಕಾಬಡೆ ಡಿಸಪಾಯಿಂಟ್ ಆಯಿತು. ಬಟ್ ಅಟ್ಲೀಸ್ಟ್ ಕಾಫಿ ಆದ್ರೂ ಚೆನ್ನಾಗಿರುತ್ತೆ ಅನ್ನೋ ಅಂತ ಒಂದು ಧೈರ್ಯ ಮಾಡಿ ಒಂದು ಗ್ಲಾಸ್ ಕಾಫಿ ತೊಗೊಂಡ್ವಿ. ಒಂದು ಫೈನಲಿ ಕಾಫಿನ ಮುಗಿಸೋಣ ಅಂತ ತೊಗೊಂಡಿದ್ವಿ. ಫಿಲ್ಟರ್ ಕಾಫಿ. ಚೆನ್ನಾಗಿದೆ ಕಾಫಿ. ಬ್ರೇಕ್ಫಾಸ್ಟ್ ಮುಗಿತಾ ಇದ್ದಂಗೆ ಹೈದರಾಬಾದ್ನ ಒಂದು ಫೇಮಸ್ ಲಂಚ್ ಬಾರ್ಡ್ಗೆ ನಾವು ಹೊರಟ್ವಿ. ಓಕೆ, ಈಗ ಲಂಚ್ ಮಾಡೋಣ ಅಂತ ನಾವು ಬಂದಿರ್ತಕ್ಕಂಥ ಜಾಗ ನೋಡ್ರೆ ಕಾಕತೀಯ ಮೆಸ್ ಅಂತ. ಈ ಜಾಗದಲ್ಲಿ ಆಂಧ್ರ ಭೋಜನ ತುಂಬಾನೇ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಒಳಗೆ ಹೋಗಿ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಕ್ಯೂ ಜನ ನಿಂತಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ.
ಶ್ರೀ ಕಾಕತೀಯ ಡೀಲೆಕ್ಸ್ ಮೆಸ್ ಈ ಜಾಗದ ಬಗ್ಗೆ ನೋಡ್ರೆ ಅಮೀರ್ಪೇಟ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಈಟರಿ. ಮಧ್ಯಾಹ್ನ 12 ಗಂಟೆ ಆದ್ರೆ ಸಾಕು ಸಿಕ್ಕಾಪಟ್ಟೆ ಜನ ಬಂದು ಕ್ಯೂಲ್ ಕಾದು ಈ ಫುಡ್ ನ ಸವಿತಾರೆ. ನೀವೇ ನೋಡ್ಬೋದು ಸಾವಿರಾರು ಜನ ಇಲ್ಲಿ ನಿಂತಿದ್ದಾರೆ. ಮೀಲ್ಸ್ ನ ಬೆಲೆ ನೋಡಿದ್ರೆ ನಾವು ಹೋದಾಗ 160 ರೂಪಾಯಿ ಇದೆ, ಈಗ 170 ರೂಪಾಯಿ ಆಗಿದೆ. ಎಷ್ಟೇ ಜನ ಇದ್ರು ನಾವು ಹೋಗಿದ್ದು ಒಂದು 5 ನಿಮಿಷಕ್ಕೆಲ್ಲ ನಮಗೆ ಜಾಗ ಸಿಕ್ತು. ಅಂಡ್ ಇಲ್ಲಿ ಎಷ್ಟೇ ಜನ ಇದ್ರು ಇಲ್ಲಿ ಏರ್ ಕಂಡೀಷನ್ ಹಾಕಿರೋದ್ರಿಂದ ನಮಗೆ ಸಫೋಕೇಟ್ ಅಂತೂ ಆಗೋದೇ ಇಲ್ಲ. ಮೊದಲಿಗೆ ಸಿಹಿ ಪದಾರ್ಥದಿಂದ ಶುರು ಮಾಡೋಣ ಅಂತ ಪ್ಲೇಟಲ್ಲಿ ಇರ್ತಕ್ಕಂಥ ಸ್ವೀಟ್ ಪೊಂಗಲ್ನ ಟ್ರೈ ಮಾಡಿದ್ವಿ. ಪೊಂಗಲ್ ಅಂತೂ ಪರ್ಫೆಕ್ಟ್ ಆಗಿ ಸ್ವೀಟ್ ಬ್ಯಾಲೆನ್ಸ್ ಆಗಿತ್ತು. ಅಂಡ್ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ಇವರ ಆಕೂರ ಪಪ್ಪು, ಇದಂತೂ ಅಲ್ಟಿಮೇಟ್ ಆಗಿತ್ತು. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದೆ ಆಂಧ್ರ ಸ್ಪೆಷಲ್ ಆದಂತ ಆವಕಾಯಿನ ರೈಸಿಗೆ ಕಲ್ಸ್ಕೊಂಡು ನೀಟಾಗಿ ತುಪ್ಪ ಹಾಕೊಂಡು ತಿಂದ್ವಿ. ನಿಜವಾಗ್ಲೂ ಖಾರವಾಗಿ ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ಅದರ ನಂತರ ನಾವು ಟ್ರೈ ಮಾಡಿದ್ದೆ ಇವರ ಸಾಂಬಾರು ವಾಸ್ ಫೈನ್. ರಸಂ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಅನಿಸ್ತು, ಬಟ್ ಇಟ್ ವಾಸ್ ಗುಡ್ ತಿನ್ನೋದಕ್ಕೆ. ಅಂಡ್ ಫೈನಲಿ ಥಿಕ್ ಕರ್ಡ್ ಕೊಡ್ತಾರೆ, ಅನ್ನ ಕಣಿಸ್ಕೊಂಡು ತಿಂತಾ ಇದ್ರಂತೂ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು ಮೀಲ್ಸ್ ಇಲ್ಲಿ. ಕಾಕತೀಯ ಮೆಸ್ ಅಲ್ಲಿ ಸೂಪರ್ ಸ್ಯಾಟಿಸ್ಫೈಯಿಂಗ್ ಆಗಿರೋಂಥ ಒಂದು ಊಟ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಹೈಲಿ ರೆಕಮೆಂಡೆಡ್. ನೀವು ಹೈದರಾಬಾದ್ ಬಂದಾಗ ಖಂಡಿತವಾಗಿ ಜಾಗದಲ್ಲಿ ಟ್ರೈ ಮಾಡಲೇಬೇಕು. ಸೊ ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಬಿಟ್ ಸ್ಟಾಪ್ ಆಗಿ ನಾವು ಬಂದಿರ್ತಕ್ಕಂಥ ಜಾಗ ನೋಡಿದ್ರೆ ಕೆಫೆ ನೀಲೋಫರು. ಈ ಜಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಹೈಪ್ ಇದೆ. ತುಂಬಾ ಜನ ಸಜೆಸ್ಟ್ ಮಾಡಿದ್ದಾರೆ ಈ ಜಾಗ ಟ್ರೈ ಮಾಡೋ ಅಂತ. ಬಟ್ ಅರ್ಲಿ ಮಾರ್ನಿಂಗ್ಸ್ ಟ್ರೈ ಮಾಡಿದ್ರೆ ಮಲಾಯಿ ಬನ್ನು ಮತ್ತು ಟೀ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ತೋರಿಸ್ಕೊಡ್ತೀನಿ. ಕೆಫೆ ನೀಲೋಫರ್ ಹೈದರಾಬಾದ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬ್ರ್ಯಾಂಡು. ಹಾಗೂ ಇವ್ರದ್ದು ಸಿಕ್ಕಾಬಡೆ ಬ್ರಾಂಚಸ್ ಇದೆ ಹೈದರಾಬಾದಲ್ಲಿ. ಇವ್ರ ಔಟ್ಲೆಟ್ಸ್ ನೋಡ್ರೆ 2 ರೀತಿ ಇರುತ್ತೆ. ಒಂದು ಕ್ವಿಕ್ ಆಗಿ ಫಾಸ್ಟ್ ಆಗಿ ಕುಡ್ಕೊಂಡು ಹೋಗುವಂತ ಔಟ್ಲೆಟ್ಸ್, ಇನ್ನೊಂದು ನೋಡ್ರೆ ಆರಾಮಾಗಿ ಪೀಸ್ಫುಲ್ ಆಗಿ ಕುತ್ಕೊಂಡಿರ್ತಕ್ಕಂಥ ಕೆಫೆಗಳು. ನಾವು ವಿಸಿಟ್ ಮಾಡಿದ್ದು ಬಂಜಾರಾ ಹಿಲ್ಸ್ ಅಲ್ಲಿ ಇರ್ತಕ್ಕಂಥ ಪ್ರೀಮಿಯಂ ಲಾಂಜ್. ಸೊ ಆ ಜಾಗಕ್ಕಿಂತ ಈ ಜಾಗ ಯಾಕೆ ಚೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಅದಕ್ಕೋಸ್ಕರ ಚೂಸ್ ಮಾಡಿದ್ವಿ. ಜಸ್ಟ್ ಒಂದು 20 ರೂಪೀಸ್ ಜಾಸ್ತಿ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಕೂತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ಇಲ್ಲಿ ಬಂದಿದ್ವಿ. ಸೊ ನೀವು ಈ ಕಡೆ ಕೂತ್ಕೊಂಡು ತಿನ್ಬೇಕಂದ್ರೆ ಇಲ್ಲಿ ಬರ್ಬೋದು, ಅಥವಾ ನಾನು ನಿಂತ್ಕೊಂಡು ಲೋಕಲ್ ಆಗಿ ತಿಂತಿದ್ದಾರೆ ನೀವು ಅಲ್ಲಿಗೆ ಹೋಗ್ಬೋದು. ಸೊ ಚಾಯ್ಸ್ ಇಸ್ ಯೋರ್ಸ್. ಈಗ ಬನ್ನಿ ಆರ್ಡರ್ ಮಾಡೋಣ. ಸರ್ ಒಂದು ಬನ್ ಮಸ್ಕಾ, ಮళ్ళీ ఒక టీ అండ్ ఉస్మానియా బిస్కెట్ 2 ಅಂತೆ ಸರ್. ಎಂತ ಇದು? ಸೊ ಟೋಕನ್ ತೊಗೊಂಡಿದ್ದೀವಿ. 174 ರೂಪೀಸ್ ಆಗಿದೆ. ಬಟ್ ಏನಂತ ಹೇಳಿದ್ರೆ ಮಲಾಯಿ ಬನ್ ಇಲ್ಲಿ ಸಿಗಲ್ಲ, ಬೇರೆ ಬ್ರಾಂಚ್ ಲಕ್ಕಡಿ ಕಪ್ಪಲ್ ಬ್ರಾಂಚಲ್ಲಿ ಸಿಗತ್ತಂತೆ. ಸೊ ಈಗ ತೊಗೊಳ್ಳೋಣ ಬನ್ನಿ. ಈ ಜಾಗನ ಬನ್ ಮಸ್ಕಾ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ತಪ್ಪಂತ ಓದಿಲ್ಲ. ಸಿಕ್ಕಾಪಟ್ಟೆ ಹ್ಯೂಜ್ ಕ್ವಾಂಟಿಟೀಸ್ ಅಲ್ಲಿ ಬನ್ ಮಸ್ಕಾ ರೆಡಿ ಆಗ್ತಾನೆ ಇರುತ್ತೆ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಇಲ್ಲಿ ಎಲ್ಲ ಐಟಮ್ ಸಿಗ್ತಿರುತ್ತೆ. ಅಂಡ್ ಕಂಟಿನ್ಯೂಸ್ ಆಗಿ ಪ್ರಿಪರೇಷನ್ಸ್ ನಡೀತಾನೆ ಇರುತ್ತೆ ಕಿಚನ್ ಅಲ್ಲಿ. ಸೊ ಜಸ್ಟ್ ಒಂದು ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಮ ಆರ್ಡರ್ ಸಿಕ್ಕಿದೆ. ಮೊದಲಿಗೆ ಟ್ರೈ ಮಾಡಿದ್ದು ಬನ್ ಮಸ್ಕಾ. ಬನ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು. ಒಳಗಡೆ ಹಾಕಿರ್ತಕ್ಕಂಥ ಬಟರ್ ಫೀಲಿಂಗ್ ಅಂತೂ ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಇವತ್ತಂಗ ಒನ್ ಆಫ್ ದಿ ಬೆಸ್ಟ್ ಮಸ್ಕಾ ಬನ್ ಅಂದ್ರೆ ಇದನ್ನೇ ಹೇಳ್ತೀನಿ. ಖಂಡಿತವೂ ತುಂಬಾನೇ ಚೆನ್ನಾಗಿತ್ತು. ನಾವು ಉಸ್ಮಾನಿಯಾ ಬಿಸ್ಕೆಟ್ಸ್ ಅಂತೂ ಬಾಯಿಲ್ ಹಾಕೊಂಡಿದ ತಕ್ಷಣ ಕರಿಗೆ ಹೋಗುತ್ತೆ. ಅಂಡ್ ತಿಂತ ಲೈಟ್ ಆಗಿ ಸ್ವಲ್ಪ ಅಲ್ಲಲ್ಲೂ ಸಾಲ್ಟ್ ಸಿಗುತ್ತೆ. ಬಹಳ ಅದ್ಭುತವಾಗಿತ್ತು. ಅಂಡ್ ಫೈನಲಿ ನಾ ಟೀ ವಿಚಾರಕ್ಕೆ ಬಂದ್ರೆ ಅಂತೂ ತಿಕ್ಕಾಗಿರ್ತಕ್ಕಂಥ ಮಿಲ್ಕ್ಗೆ ರೈಟ್ ಪ್ರಪೋರ್ಷನ್ ಆಫ್ ಟೀ ಡಿಕಾಕ್ಷನ್ ಹಾಕಿ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ರು. ಯಾವತ್ತು ಬಿಸ್ಕೆಟ್ ನ ಟೀಲ್ ಹತ್ಕೊಂಡು ತಿಂದವನಲ್ಲ, ಬಟ್ ಈ ಸತಿ ಟ್ರೈ ಮಾಡಿ ನೋಡೇ ಬೀಳೋಣ ಅಂತ ಟ್ರೈ ಮಾಡಿದೆ. ಬಹಳ ಒಳ್ಳೆ ಕಾಂಬಿನೇಷನ್, ತುಂಬಾನೇ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ನೋಡಿದ್ರಲ್ಲ ಕೆಫೆ ನೀಲೋಫರ್ ಅಲ್ಲಿ ಸೂಪರ್ ಆಗಿರುವಂಥ ಬನ್ ಮಸ್ಕಾ, ಆಮೇಲೆ ಟೀ ಮತ್ತೆ ಉಸ್ಮಾನಿಯಾ ಬಿಸ್ಕೆಟ್ಸ್ ಇಲ್ಲಿ. ಉಸ್ಮಾನಿಯಾ ಬಿಸ್ಕೆಟ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಸೊ ಅದಕ್ಕೆ ಮತ್ತೆ ಪಾರ್ಸಲ್ ತಗೊಂಡು ಮನೆಗೆ ಹೋಗ್ತಾ ಇದೀವಿ.